ಇನ್ನು ಹುಬ್ಬಳ್ಳಿಯಲ್ಲಿ ಮಹಿಳೆಯ ಕತ್ತಲಿದ್ದಂಥ ಚೈನನ್ನ ಕದ್ದು ಖದೀಮರು ಎಸ್ಕೇಪ್ ಆಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ಬೆಳ್ಳಂ ಬೆಳಗ್ಗೆ ಈ ಕಳ್ಳರು ತಮ್ಮ ಕೈ ಚಳಕವನ್ನ ತೋರಿಸಿದ್ದಾರೆ. ತಮ್ಮ ಪಾಡಿಗೆ ತಾನು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದಂಥ ಮಹಿಳೆಯ ಹಿಂದೆಗಡೆಯಿಂದ ಬಂದು ಆಕೆಯ ಮಾಂಗಲ್ಯ ಸರವನ್ನ ಕದ್ದು ಒಬ್ಬ ಕಳ್ಳ ಮತ್ತೊಂದು ಬೈಕ್ ಹಿಂದೆಗಡೆಯಿಂದ ಬರ್ತಾ ಇರುತ್ತೆ. ಆ ಬೈಕನ್ನು ಹತ್ತಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಪಾಪ ಮಹಿಳೆ ಕಣ್ಮುಚ್ಚಿ ಬಿಡೋದ್ರ ಒಳಗಾಗಿ ಈ ಕೃತ್ಯ ನಡೆದು ಹೋಗುತ್ತೆ. ಸೊ ಏನು ಮಾಡಬೇಕು, ಯಾರನ್ನ ಕರಿಬೇಕು ಏನೂ ಗೊತ್ತಾಗದೆ ಪಾಪ ದಿಕ್ಕೇ ತೋಚದೆ ಕಂಗಾಲಾಗಿರ್ತಾರೆ. ನೋಡಿ, ಗಮನಿಸ್ಬೋದು, ಒಬ್ಬ ವೃದ್ಧ ಮಹಿಳೆ ದೇವಸ್ಥಾನದ ಒಳಗಡೆ ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಹಿಂದೆಗಡೆಯಿಂದ ಬಂದಂಥ ಕಳ್ಳ ಸೀದಾ ಅವರ ಕುತ್ತಿಗೆ ಕೈ ಹಾಕಿ ಆ ಸರವನ್ನು ಕಿತ್ಕೊಂಡು ಮತ್ತೊಂದು ಬೈಕಲ್ಲಿ ಕಾಯ್ತಾ ಇದ್ದಂಥ ಇನ್ನೊಬ್ಬ ಕಳ್ಳನ ಜೊತೆಗೆ ಆತ ಬೈಕ್ನಲ್ಲಿ ಕೂತ್ಕೊಂಡು ಎಸ್ಕೇಪ್ ಆಗ್ತಾನೆ. ಸೊ ವೃದ್ಧರು, ಅಂದರೆ ವಯಸ್ಸಾದವರು ಯಾರ್ಯಾರು ಒಬ್ಬಂಟಿಯಾಗಿ ದೇವಸ್ಥಾನಕ್ಕೆ ಮುಂಜಾನೆ ಅಥವಾ ಮುಸ್ಸಂಜೆ ಸಮಯದಲ್ಲಿ ಹೋಗ್ತಾರೋ ಅವರು ನೋಡಲೇಬೇಕಾದಂಥ ಸ್ಟೋರಿ, ಎಚ್ಚರಿಕೆಯಿಂದ ಇರಬೇಕಾದಂಥ ಒಂದು ಸ್ಟೋರಿ. ದೇವರ ನಾಮಸ್ಮರಣೆ ಮಾಡೋಣ, ದೇವರ ಕೃಪೆಗೆ ಪಾತ್ರ ಆಗೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಸೇಫ್ಟಿ ಇಲ್ಲ, ಅಂಥ ಒಂದು ಪರಿಸ್ಥಿತಿ ಇದೆ ರಾಜ್ಯದಲ್ಲಿ. ಸೊ ಹೀಗಾಗಿ ನೋಡಿ ಎಷ್ಟು ಚಾಕಚಕ್ಯತೆಯಿಂದ ಕೆಲಸ ಮಾಡ್ತಾರೆ. ನಾರ್ಮಲ್ ನಾಗರಿಕನ ರೀತಿ ಬರ್ತಾನೆ, ನಾರ್ಮಲ್ ಸಿಟಿಸನ್ ರೀತಿ ಬರ್ತಾನೆ. ಆತ ಕೂಡ ಏನೋ ದೊಡ್ಡ ದೈವ ಭಕ್ತ, ದೇವಸ್ಥಾನಕ್ಕೆ ಹೋಗಬೇಕು, ಅದೇ ಥರದ ಒಂದು ಇಂಪ್ಯಾಕ್ಟನ್ನು ತೋರಿಸುವಂಥದ್ದು, ಅಂದರೆ ಅದೇ ಥರದ ವೇಷ ಭೂಷಣ ಎಲ್ಲವನ್ನು ಕೂಡ ತೋರಿಸೋದು. ಆದರೆ ಮಾಡೋದು ಮಾತ್ರ ಈ ರೀತಿಯಾದಂಥ ಕೆಲಸ. ಕುತ್ತಿಗೆ ಕೈ ಹಾಕೋದು, ಚೈನ್ ಸ್ನ್ಯಾಚ್ ಮಾಡೋದು, ಬೈಕ್ ರೆಡಿ ಇರುತ್ತೆ, ಆ ಬೈಕಲ್ಲಿ ಕೂತ್ಕೊಂಡು ಎಸ್ಕೇಪ್ ಆಗೋದು. ಸೊ ಹುಬ್ಬಳ್ಳಿಯಲ್ಲಿ ಆಗಿರುವಂಥ ಒಂದು ಘಟನೆ, ಇವತ್ತು ಮುಂಜಾನೆ ಆದಂಥ ಘಟನೆ. ಸೊ ಇದರಿಂದಾಗಿ ಎಲ್ಲರೂ, ಅಂದರೆ ವಯಸ್ಸಾದವರು, ಹಿರಿಯ ನಾಗರಿಕರು, ಅವರಷ್ಟೇ ಅಲ್ಲ ಮಹಿಳೆಯರು ಅಷ್ಟೇ, ಯಾರ್ಯಾರು ದೇವಸ್ಥಾನಕ್ಕೆ ಒಬ್ಬೊಂಟಿಯಾಗಿ ಹೋಗ್ತಿರೋ ಮೈಯೆಲ್ಲ ಕಣ್ಣಾಗಿರುವಂಥ ಒಂದು ಅವಶ್ಯಕತೆ ಈಗ ಸದ್ಯಕ್ಕೆ ಇದೆ.